ಪ್ರಶ್ನೆ 1. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಶುಕ್ರ ಗ್ರಹ, ಆಪ್ಷನ್ ನಂಬರ್ ಬಿ ಮಂಗಳ ಗ್ರಹ, ಆಪ್ಷನ್ ನಂಬರ್ ಸಿ ಬುಧ ಗ್ರಹ, ಆಪ್ಷನ್ ನಂಬರ್ ಡಿ ಶನಿ ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಂಗಳ ಗ್ರಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಯಾರನ್ನು ಭಾರತದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಬಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ನಂಬರ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ನಂಬರ್ ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಸಿಡ್ನಿ, ಆಪ್ಷನ್ ನಂಬರ್ ಬಿ ಮೆಲ್ಬೋರ್ನ್, ಆಪ್ಷನ್ ನಂಬರ್ ಸಿ ಕ್ಯಾನ್ಬೆರಾ, ಆಪ್ಷನ್ ನಂಬರ್ ಡಿ ಬ್ರಿಸ್ಬೇನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕ್ಯಾನ್ಬೆರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಸ್ಟ್ರೇಲಿಯಾದ ರಾಜಧಾನಿ ಬಂದ್ಬಿಟ್ಟು ಕ್ಯಾನ್ಬೆರಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಪ್ರಸಿದ್ಧ ನಾಟಕ ರೋಮಿಯೋ ಮತ್ತು ಜೂಲಿಯೆಟ್ ಅನ್ನು ಬರೆದವರು ಯಾರು? ಆಪ್ಷನ್ ನಂಬರ್ ಎ ಚಾರ್ಲ್ಸ್ ಡಿಕನ್ಸ್, ಆಪ್ಷನ್ ನಂಬರ್ ಬಿ ವಿಲಿಯಂ ಶೇಕ್ಸ್ಪಿಯರ್, ಆಪ್ಷನ್ ನಂಬರ್ ಸಿ ಜೇನ್ ಆಸ್ಟಿನ್, ಆಪ್ಷನ್ ನಂಬರ್ ಡಿ ಮಾರ್ಕ್ ಟ್ರೈನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಿಲಿಯಂ ಶೇಕ್ಸ್ಪಿಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ರೋಮಿಯೋ ಮತ್ತು ಜೂಲಿಯೆಟ್ ಎಂಬ ನಾಟಕವನ್ನು ಬರೆದವರು ಯಾರಪ್ಪ ಅಂತಂದರೆ ವಿಲಿಯಂ ಶೇಕ್ಸ್ಪಿಯರ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ವಿಶ್ವದ ಅತಿ ದೊಡ್ಡ ಸಸ್ತನಿ ಯಾವುದು? ಆಪ್ಷನ್ ನಂಬರ್ ಎ ಬಾವಲಿ, ಆಪ್ಷನ್ ನಂಬರ್ ಬಿ ಆನೆ, ಆಪ್ಷನ್ ನಂಬರ್ ಸಿ ಜಿರಾಫೆ, ಆಪ್ಷನ್ ನಂಬರ್ ಡಿ ನೀಲಿ ತಿಮಿಂಗಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ನೀಲಿ ತಿಮಿಂಗಲ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಶ್ವದ ಅತಿ ದೊಡ್ಡ ಸಸ್ತನಿ ಯಾವುದಪ್ಪ ಅಂತಂದರೆ ನೀಲಿ ತಿಮಿಂಗಲ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1965, ಆಪ್ಷನ್ ನಂಬರ್ ಬಿ 1972, ಆಪ್ಷನ್ ನಂಬರ್ ಸಿ 1980, ಆಪ್ಷನ್ ನಂಬರ್ ಡಿ 1969. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1969 ಅಂತ ಹೇಳ್ಬೋದು ಫ್ರೆಂಡ್ಸ್. ಇಸ್ರೋವನ್ನು 1969ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 7. ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಸಾಗರದಲ್ಲಿದೆ? ಆಪ್ಷನ್ ನಂಬರ್ ಎ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ನಂಬರ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ನಂಬರ್ ಸಿ ಪೆಸಿಫಿಕ್ ಸಾಗರ, ಆಪ್ಷನ್ ನಂಬರ್ ಡಿ ಆರ್ಕಿಟಿಕ್ ಸಾಗರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪೆಸಿಫಿಕ್ ಸಾಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ಭೂಮಿಯ ವಾತಾವರಣದಲ್ಲಿ ಯಾವ ಅನಿಲವು ಹೆಚ್ಚು ಹೇರಳವಾಗಿದೆ? ಆಪ್ಷನ್ ನಂಬರ್ ಎ ಆಮ್ಲಜನಕ, ಆಪ್ಷನ್ ನಂಬರ್ ಬಿ ಸಾರಜನಕ, ಆಪ್ಷನ್ ನಂಬರ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ನಂಬರ್ ಡಿ ಜಲಜನಕ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಾರಜನಕ ಅಂತ ಹೇಳ್ಬೋದು ಫ್ರೆಂಡ್ಸ್. ವಾತಾವರಣದಲ್ಲಿ ಅತಿ ಹೆಚ್ಚು ಹೇರಳವಾಗಿದ್ದು ಯಾವುದಪ್ಪ ಅಂತಂದರೆ ಸಾರಜನಕ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯು ಎಲ್ಲಿದೆ? ಆಪ್ಷನ್ ನಂಬರ್ ಎ ಪ್ಯಾರಿಸ್, ಆಪ್ಷನ್ ನಂಬರ್ ಬಿ ಜಿನೇವಾ, ಆಪ್ಷನ್ ನಂಬರ್ ಸಿ ನ್ಯೂಯಾರ್ಕ್, ಆಪ್ಷನ್ ನಂಬರ್ ಡಿ ವಿಯೆನ್ನಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನ್ಯೂಯಾರ್ಕ್ ನಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಬಂದ್ಬಿಟ್ಟು ನ್ಯೂಯಾರ್ಕ್ ನಗರದಲ್ಲಿದೆ ಫ್ರೆಂಡ್ಸ್. ಪ್ರಶ್ನೆ 10.
ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ 1757, ಆಪ್ಷನ್ ನಂಬರ್ ಬಿ 1857, ಆಪ್ಷನ್ ನಂಬರ್ ಸಿ 1557, ಆಪ್ಷನ್ ನಂಬರ್ ಡಿ 1657. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1757 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ಲಾಸಿ ಕದನವು 1757ರಲ್ಲಿ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 11. ಲೋಕಸಭೆ ಎಂಬ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಭಾರತದ ರಾಷ್ಟ್ರಪತಿ, ಆಪ್ಷನ್ ನಂಬರ್ ಬಿ ಭಾರತೀಯ ಸಂಸತ್ತು, ಆಪ್ಷನ್ ನಂಬರ್ ಸಿ ಭಾರತೀಯ ನ್ಯಾಯಾಲಯ, ಆಪ್ಷನ್ ನಂಬರ್ ಡಿ ಭಾರತದ ಪ್ರಧಾನಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಭಾರತೀಯ ಸಂಸತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಓಜೋನ್ ಪದರವು ಭೂಮಿಯ ವಾತಾವರಣದ ಯಾವ ಪದರದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಟ್ರೋಪೋಸ್ಪಿಯರ್, ಆಪ್ಷನ್ ನಂಬರ್ ಬಿ ವಾಯುಮಂಡಲ, ಆಪ್ಷನ್ ನಂಬರ್ ಸಿ ಮೆಸೋಸ್ಪಿಯರ್, ಆಪ್ಷನ್ ನಂಬರ್ ಡಿ ಥರ್ಮೋಸ್ಪಿಯರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಾಯುಮಂಡಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಭಾರತದ ನೈಟಿಂಗೇಲ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ನಂಬರ್ ಬಿ ಆಶಾ ಭೋಸ್ಲೆ, ಆಪ್ಷನ್ ನಂಬರ್ ಸಿ ಗೀತಾ ದತ್, ಆಪ್ಷನ್ ನಂಬರ್ ಡಿ ಲತಾ ಮಂಗೇಶ್ಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸರೋಜಿನಿ ನಾಯ್ಡು ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರನ್ನು ಭಾರತದ ನೈಟಿಂಗೇಲ್ ಎಂದು ಕರೆಯುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 14. ವಿಶ್ವ ಆರೋಗ್ಯದ ಪ್ರಧಾನ ಕಚೇರಿ ಸಂಸ್ಥೆ ಎಲ್ಲಿದೆ? ಆಪ್ಷನ್ ನಂಬರ್ ಎ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ನಂಬರ್ ಬಿ ನ್ಯೂಯಾರ್ಕ್ ನಗರ, USA, ಆಪ್ಷನ್ ನಂಬರ್ ಸಿ ಪ್ಯಾರಿಸ್, ಫ್ರಾನ್ಸ್, ಆಪ್ಷನ್ ನಂಬರ್ ಡಿ ರೋಮ್, ಇಟಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಿನೇವಾ, ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಆಪ್ಷನ್ ನಂಬರ್ ಎ ಸೂರ್ಯಕಾಂತಿ, ಆಪ್ಷನ್ ನಂಬರ್ ಬಿ ಗುಲಾಬಿ, ಆಪ್ಷನ್ ನಂಬರ್ ಸಿ ಮಲ್ಲಿಗೆ, ಆಪ್ಷನ್ ನಂಬರ್ ಡಿ ಕಮಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕಮಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.